Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. It is the third video on dividend decision chapter. In this video, we'll have a discussion on the topic stock dividend or bonus shares. Stock dividend ಅಥವಾ bonus shares ನ ರೇಟಾಗಿ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. Stock dividend ಅಂತ ಹೇಳಿದ್ರೆ ಏನು? Stock dividend is a dividend which is paid to the shareholders in kind. ಸೊ ಕರೆಂಟ್ ಇಯರ್ ಅರ್ನ್ ಮಾಡಿರ್ತಕ್ಕಂಥ ನೆಟ್ ಪ್ರಾಫಿಟಲ್ಲಿ ಪಾರ್ಟ್ ಆಫ್ ಪೋರ್ಷನ್ ಆ್ಯಸ್ ಅ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡ್ತೀವಿ, ಪಾರ್ಟ್ ಆಫ್ ಪೋರ್ಷನ್ನು ಕಂಪನಿಲಿ ರಿಟೈನ್ ಮಾಡ್ತೀವಿ. ಪಾರ್ಟ್ ಆಫ್ ಪೋರ್ಷನ್ ಏನು ಡಿವಿಡೆಂಡ ಪೇ ಮಾಡ್ತೀವಿ ಅದು ಕ್ಯಾಶ್ನ ಮುಖಾಂತರ ಪೇ ಮಾಡೋದಿಲ್ಲ, ಅದು ಕೈಂಡ್ನ ಮುಖಾಂತರ ಪೇ ಮಾಡ್ತೀವಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ಡಿವಿಡೆಂಡ್ನ ಡಿಕ್ಲೇರ್ ಮಾಡಿದ್ರೆ ಸ್ಟಾಕ್ ಡಿವಿಡೆಂಡ್ ಅಂತ ಕರಿತೀವಿ ಅಥವಾ ಬೋನಸ್ ಶೇರ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ನೌನ್ ಆಸ್ ಎ ಬೋನಸ್ ಶೇರ್ಸ್, which are the 5 shares allotted by the company to the existing shareholders by capitalizing the reserve of the company. ಆಲ್ರೆಡಿ ನಮ್ಮ ಕಂಪನಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರ್ತಕ್ಕಂಥ ಡಿವಿಡೆಂಡ್ನ ಶೇರ್ಸ್ನ ಮುಖಾಂತರ ಇಶ್ಯೂ ಮಾಡ್ತೀವಿ. ಅದನ್ನು ನಾವಿಲ್ಲಿ ಬೋನಸ್ ಶೇರ್ಸ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ 5 ಶೇರ್ಸ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. 5 ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ, ಅಬ್ರಿವೇಷನ್ಸ್ನ ಕೊಡ್ಬೋದಾಗಿರುತ್ತೆ 2 ಮಾರ್ಕ್ಸ್ಗೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಅಂತ. ದಿಸ್ ಡಿವಿಡೆಂಡ್ ಇಸ್ ಡಿಕ್ಲೇರ್ಡ್ ಓನ್ಲಿ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಇಟ್ ಮೇ 2 ಫಾರ್ಮ್ಸ್. ಅಂದರೆ ಬೋನಸ್ ಶೇರ್ಸ್ನ ಯಾರಿಗೆ ಇಶ್ಯೂ ಮಾಡ್ತೀವಿ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮಾತ್ರನೇ ಇಶ್ಯೂ ಮಾಡ್ತೀವಿ. ಇದು 2 ರೀತಿ ಫಾರ್ಮ್ಸಲ್ಲಿ ಇಶ್ಯೂ ಮಾಡ್ತೀವಿ. ಫಸ್ಟ್ ಪಾಯಿಂಟ್, ಮೇಕಿಂಗ್ ದ ಪಾರ್ಟ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಫುಲ್ಲಿ ಪೇಯ್ಡ್ ವಿತೌಟ್ ಆಸ್ಕಿಂಗ್ ದ ಕ್ಯಾಶ್ ಫ್ರಮ್ ದ ಶೇರ್ ಹೋಲ್ಡರ್ಸ್. ಸೊ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸು ಪಾರ್ಟ್ ಅಮೌಂಟ್ನ ಮಾತ್ರನೇ ಪೇ ಮಾಡಿದ್ದಾರೆ. ಸೊ ಇನ್ನು ರಿಮೈನಿಂಗ್ ಪಾರ್ಟ್ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಆ ರಿಮೈನಿಂಗ್ ಪೇ ಮಾಡಬೇಕಾಗಿರ್ತಕ್ಕಂಥ ಅಮೌಂಟ್ನ ಸೊ ಅಡಿಷ್ನಲ್ ಶೇರ್ಸ್ನ ಇಶ್ಯೂ ಮಾಡೋದ್ರ ಬದಲಾಗಿ ಆ ಶೇರ್ಸ್ನ ಫುಲ್ಲಿ ಪೇಯ್ಡ್ ಆಫ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಇಶ್ಯೂಯಿಂಗ್ ಆರ್ ಅಲಾಟಿಂಗ್ ದ ಈಕ್ವಿಟಿ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ ದ ಡೆಫಿನೆಟ್ ಪ್ರಪೋರ್ಷನ್ ಔಟ್ ಆಫ್ ಪ್ರಾಫಿಟ್ಸ್. ಏನು ಔಟ್ ಆಫ್ ಪ್ರಾಫಿಟ್ ನಾವು ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ, ಆ ಡಿಸೈಡ್ ಮಾಡಿರ್ತಕ್ಕಂಥ ಅಮೌಂಟ್ನ ಆ್ಯಸ್ ಎ ಬೋನಸ್ ಶೇರ್ಸ್ ಆಗಿ ಇಶ್ಯೂ ಮಾಡ್ಬೋದಾಗಿರುತ್ತೆ ಅಥವಾ ಅಲಾಟ್ ಮಾಡ್ಬೋದಾಗಿರುತ್ತೆ. ಯಾರಿಗೆ ಅಂದರೆ ಓನ್ಲಿ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಯಾರ್ಯಾರು ನಮ್ಮ ಕಂಪನಿಯ ಶೇರ್ಸ್ನ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ನಾವು ಇಶ್ಯೂ ಮಾಡಬೇಕು. ದೀಸ್ ಆರ್ ದ 2 ಫಾರ್ಮ್ಸ್. ಫಸ್ಟ್ ಫಾರ್ಮ್ ಏನಿದೆ ಅಂದರೆ ಪಾರ್ಟ್ಲಿ ಪೇಯ್ಡ್ ಆಫ್ ಶೇರ್ಸ್ನ ಫುಲ್ಲಿ ಪೇಯ್ಡ್ ಆಫ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ಫಾರ್ಮ್ ಏನಿದೆ ಅಂದರೆ ಸೊ ಫುಲ್ಲಿ ಪೇಯ್ಡ್ ಆಫ್ ಶೇರ್ಸ್ ಆಗೋಗಿದೆ, ಅದರಲ್ಲೇನು ಪಾರ್ಟ್ಲಿ ಪೇಯ್ಡ್ ಆಫ್ ಶೇರ್ಸ್ ಇಲ್ಲ ಅಂತ ಹೇಳಿದಾಗ ಬೋನಸ್ ಶೇರ್ಸ್ನ ಎಕ್ಸ್ಟ್ರಾ ಶೇರ್ಸ್ನ ಇಶ್ಯೂ ಮಾಡ್ತೀವಿ. ಯಾರಿಗೆ? ಓನ್ಲಿ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ದೀಸ್ ಆರ್ ದ 2 ಫಾರ್ಮ್ಸ್ ಫಾರ್ ಸ್ಟಾಕ್ ಡಿವಿಡೆಂಡ್. ಆಬ್ಜೆಕ್ಟಿವ್ಸ್ ಆಫ್ ಇಶ್ಯೂಯಿಂಗ್ ಬೋನಸ್ ಶೇರ್ಸ್. ಬೋನಸ್ ಶೇರ್ಸ್ನ ಇಶ್ಯೂ ಮಾಡೋದಕ್ಕೆ ಇರ್ತಕ್ಕಂಥ ಆಬ್ಜೆಕ್ಟಿವ್ಸ್ನ ಏನೇನಿದೆ ಅಂಡರ್ ದಟ್ ಫಸ್ಟ್ ಪಾಯಿಂಟ್, ಟು ಕನ್ಸರ್ವ್ ಕ್ಯಾಶ್. ದ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಡಸ್ ನಾಟ್ ಇನ್ವಾಲ್ವ್ ದ ಪೇಮೆಂಟ್ ಆಫ್ ಕ್ಯಾಶ್. ಸೊ ಯಾವಾಗ ನಾವು ಕ್ಯಾಶ್ನ ಕೊಡೋದ್ರ ಬದಲಿಗೆ ನಾವು ಶೇರ್ಸ್ನ ಇಶ್ಯೂ ಮಾಡ್ತೀವಿ, ಆಗ ಕ್ಯಾಶ್ ಏನಾಗುತ್ತೆ ನಮ್ಮ ಕಂಪನಿಲೇ ಉಳ್ಕೊಳ್ಳುತ್ತೆ. ಸೊ ಹಾಗಾದರೆ ಕಂಪನಿಯಿಂದ ಕ್ಯಾಶು ಹೊರಗಡೆ ಹೋಗೋದಿಲ್ಲ. ಸೆಕೆಂಡ್ ಪಾಯಿಂಟ್, ಲೋವರ್ ರೇಟ್ ಆಫ್ ಡಿವಿಡೆಂಡ್. ಸ್ಟಾಕ್ ಡಿವಿಡೆಂಡ್ ಈಸ್ ಅ ರೆಮಿಡಿ ಫಾರ್ ಅಂಡರ್ ಕ್ಯಾಪಿಟಲೈಸೇಷನ್ ಟು. ಅಂಡರ್ ಕ್ಯಾಪಿಟಲೈಸೇಷನ್ ಕನ್ಸರ್ನ್ with a high rate of earnings can reduce the rate of dividend on the capital employed by increasing its capitalization. ಸೊ ನಮ್ಮ ಕಂಪನಿಲಿ ನಂಬರ್ ಆಫ್ ಶೇರ್ಸು ಕಡಿಮೆ ಇದೆ, ಬಟ್ ವಿ ಆರ್ ಅರ್ನಿಂಗ್ ಅ ಮೋರ್ ಪ್ರಾಫಿಟ್. ಸೊ ನಮ್ಮ ಕಂಪನಿ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ತಿದೆ, ಆದರೆ ಕಂಪನಿಲಿ ಶೇರ್ಸ್ ಅಥವಾ ಶೇರ್ ಕ್ಯಾಪಿಟಲ್ ಒಂದು ಕಡಿಮೆ ಇದೆ. ಆ ಥರ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂದರೆ ಡಿವಿಡೆಂಡ್ ಜಾಸ್ತಿ ಡಿಕ್ಲೇರ್ ಮಾಡಬೇಕಾಗಿರುತ್ತೆ. ಅದರ ಬದಲಿಗೆ ನಾವೇನು ಮಾಡ್ಬೋದು ಅಂದರೆ ಡಿವಿಡೆಂಡ್ನ ಶೇರ್ಸ್ನ ಮುಖಾಂತರ ಇಶ್ಯೂ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ಸೊ ಪರ್ ಶೇರ್ನ ವ್ಯಾಲ್ಯೂ ಒಂದು ಶೇರ್ ಮೇಲೆ ಡಿವಿಡೆಂಡ್ ಡಿಕ್ಲರೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಯಾವಾಗ ಕಡಿಮೆ ಆಗುತ್ತೆ ಅಂದರೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆದರೆ ಆಟೋಮೆಟಿಕಲಿ ಡಿವಿಡೆಂಡ್ ಪರ್ ಶೇರ್ ಅನ್ನೋದು ಡಿಕ್ರೀಸ್ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಿರೋದಲ್ಲಿ ಲೋವರ್ ರೇಟ್ ಆಫ್ ಡಿವಿಡೆಂಡ್. ಶೇರ್ಸ್ನ ಇಶ್ಯೂ ಮಾಡಿದ್ರೆ ಇನ್ ಫ್ಯೂಚರ್ ಡಿವಿಡೆಂಡ್ ರೇಟು ಕಡಿಮೆ ಆಗುತ್ತೆ. ಡಿವಿಡೆಂಡ್ ರೇಟ್ ಯಾವುದರ ಮೇಲೆ ಒಂದು ಶೇರ್ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಥರ್ಡ್ ಪಾಯಿಂಟ್, financing expansion programs. In future we are having a expansion programs. ನಮ್ಮ ಇನ್ನು ಮುಂದೆಗಡೆ ಅಥವಾ ಇನ್ ಫ್ಯೂಚರ್ ನಾವು ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ಸ್ನ ಮಾಡಬೇಕು ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ನ ಅಂಡರ್ಟೇಕನ್ ಮಾಡಬೇಕು ಅಂತ ತಿಳ್ಕೊಂಡಾಗ ಸೊ ನಮಗೆ ಅಗೇನ್ ಕ್ಯಾಪಿಟಲ್ನ ರೈಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ.
ಸೊ ಇರ್ತಕ್ಕಂಥ ಡಿವಿಡೆಂಡ್ ಅಮೌಂಟ್ನ ಬೇಕಾದ್ರೆ ಅಡಿಷ್ನಲ್ ಶೇರ್ಸ್ನಾಗಿ ಇಶ್ಯೂ ಮಾಡಿ ಅಥವಾ ಬೋನಸ್ ಶೇರ್ಸ್ ಆಗಿ ಇಶ್ಯೂ ಮಾಡಿ ನಾವೇನು ಮಾಡ್ಬೋದು, ಸೊ ಫ್ಯೂಚರ್ ಪರ್ಪಸ್ಗೋಸ್ಕರ ರಿಟೈನ್ ಮಾಡ್ಬೋದಾಗಿರುತ್ತೆ. ಫೋರ್ತ್ ಪಾಯಿಂಟ್, ಟು ಲೋವರ್ ದ ರೇಟ್ ಆಫ್ ಡಿವಿಡೆಂಡ್. ಸೊ ಈ ಪಾಯಿಂಟು ಮತ್ತು ಸೆಕೆಂಡ್ ಪಾಯಿಂಟು ಸೇಮು, 2 ಸರಿ ಕೊಟ್ಟಿದ್ದೀನಿ, ಒಂದನ್ನು ಡಿಲೀಟ್ ಮಾಡಿ. ಫಿಫ್ತ್ ಪಾಯಿಂಟ್, ಟು ಎನ್ಹ್ಯಾನ್ಸ್ ಪ್ರೆಸ್ಟೀಜ್. ಕಂಪನಿ ಯಾವಾಗ ಬೋನಸ್ ಶೇರ್ಸ್ನ ಇಶ್ಯೂ ಮಾಡುತ್ತೋ ಆಗ ಅದರ ಗುಡ್ ವಿಲ್ ಅಥವಾ ಇಮೇಜ್ ಅಥವಾ ಪ್ರೆಸ್ಟೀಜ್ ಅನ್ನೋದೇನಾಗುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ದ ಕಂಪನಿ ವಿಚ್ ಇಶ್ಯೂಸ್ ಬೋನಸ್ ಶೇರ್ಸ್ ವಿಲ್ ಹ್ಯಾವ್ ಇನ್ಕ್ರೀಸ್ಡ್ ಕ್ರೆಡಿಟ್ ಸ್ಟ್ಯಾಂಡಿಂಗ್ ಇನ್ ದ ಮಾರ್ಕೆಟಲ್ಲಿ ಕ್ರೆಡಿಟ್ ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ವೆನ್ ದ ಓನರ್ಸ್ ಕ್ಯಾಪಿಟಲ್ ಈಸ್ ಮೋರ್, ಓನರ್ಸ್ ಕ್ಯಾಪಿಟಲ್ಲು ಜಾಸ್ತಿ ಇದೆ ಅಂತ ಹೇಳಿದಾಗ ಔಟ್ಸೈಡರ್ಸಿಂದನೂ ಸಹ ನಾವೇನು ಮಾಡ್ಬೋದು, ಮನಿನ ತರಬಹುದು. ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಪರ್ಸನ್ಸಿಂದನೂ ಸಹ ನಾವೇನು ಮಾಡ್ಬೋದು, ಕ್ರೆಡಿಟ್ ತರ್ಬೋದಾಗಿದೆ. ಅದಕ್ಕೆ ಮಾರ್ಕೆಟಲ್ಲಿ ಕ್ರೆಡಿಟ್ ಸ್ಟ್ಯಾಂಡಿಂಗ್ನ ಇನ್ಕ್ರೀಸ್ ಮಾಡುತ್ತೆ ವೆನ್ ದೇರ್ ಈಸ್ ಮೋರ್ ನಂಬರ್ ಆಫ್ ಶೇರ್ಸ್. ಸಿಕ್ಸ್ತ್ ಪಾಯಿಂಟ್, ವೈಡ್ನಿಂಗ್ ದ ಮಾರ್ಕೆಟ್ನ ಜಾಸ್ತಿ ಮಾಡುತ್ತೆ. ದ ಕಂಪನಿ ಇಂಟ್ರೆಸ್ಟೆಡ್ ಇನ್ ವೈಡ್ನಿಂಗ್ ದ ಓನರ್ಶಿಪ್ ಆಫ್ ಇಟ್ಸ್ ಶೇರ್ಸ್ may issue the bonus shares where the income of the old shareholders may sell their new shares. ಇದು ಯಾವಾಗ ಅಪ್ಲೈ ಆಗುತ್ತೆ, ವೈಡ್ನಿಂಗ್ ದ ಮಾರ್ಕೆಟ್ ಅನ್ನೋದು ವೆನ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ವಿಲ್ ಹ್ಯಾವಿಂಗ್ ಎ ವಿಲ್ಲಿಂಗ್ನೆಸ್ ಟು ಸೆಲ್ ದೇರ್ ಬೋನಸ್ ಶೇರ್ಸ್ನ ಸೇಲ್ ಮಾಡ್ತಕ್ಕಂಥ ವಿಲ್ಲಿಂಗ್ನೆಸ್ ಇದೆ ಅಂತ ಹೇಳಿದಾಗ ಮಾತ್ರ ನಮ್ಮ ವೈಡ್ನಿಂಗ್ ಆಫ್ ಮಾರ್ಕೆಟಿಂಗ್ ಅನ್ನೋ ಪಾಯಿಂಟನ್ನು ಯೂಸ್ ಆಗುತ್ತೆ ಇಲ್ಲಿ. ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಇಶ್ಯೂಯಿಂಗ್ ಬೋನಸ್ ಶೇರ್ಸ್ನ ಇಶ್ಯೂ ಮಾಡೋದಕ್ಕೆ ಇರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಇವು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಡ್ವಾಂಟೇಜಸ್ ಆಫ್ ಬೋನಸ್ ಶೇರ್ಸ್ನ ಅಡ್ವಾಂಟೇಜಸ್ನ ತಿಳಿತಾ ಹೋಗೋಣ. ಅಂಡರ್ ದಟ್ ಅಡ್ವಾಂಟೇಜಸ್ ಟು ದ ಕಂಪನಿಗೆ ಯಾವ ರೀತಿ ಅಡ್ವಾಂಟೇಜಸ್ ಇದೆ ಫಸ್ಟ್ ಡಿಸ್ಕಸ್ ಮಾಡೋಣ. ಅದಾದ ಮೇಲೆ ಶೇರ್ ಹೋಲ್ಡರ್ಸ್ಗೆ ಅಥವಾ ಇನ್ವೆಸ್ಟರ್ಸ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಅಡ್ವಾಂಟೇಜಸ್ ಟು ದ ಕಂಪನಿ. ಅಂಡರ್ ದಟ್ ಫಸ್ಟ್ ಪಾಯಿಂಟ್, ರಿಟೈನ್ಸ್ ದ ಕ್ಯಾಶ್ ಇಲ್ಲಿ ಏನಾಗುತ್ತೆ, ರಿಟೈನ್ ಆಗುತ್ತೆ. ಇಟ್ ಪರ್ಮಿಟ್ಸ್ ದ ಕಂಪನಿ ಟು ಪೇ ಡಿವಿಡೆಂಡ್ ವಿತೌಟ್ ಔಟ್ಫ್ಲೋ ಆಫ್ ಕ್ಯಾಶ್. ಡಿವಿಡೆಂಡ್ನ ನಾವು ಪೇ ಮಾಡ್ತೀವಿ, ಆದರೆ ಕ್ಯಾಶ್ ಕೊಟ್ಟು ಪೇ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಶೇರ್ಸ್ನ ಕೊಟ್ಟು ಡಿವಿಡೆಂಡ್ನ ಪೇ ಮಾಡ್ತೀವಿ. ಇನ್ ದಟ್ ಕೇಸ್ ಕ್ಯಾಶ್ ವಿಲ್ ನಾಟ್ ಗೋ ಔಟ್. ಸೊ ಕ್ಯಾಶ್ ಅನ್ನೋದು ಹೊರಗಡೆ ಹೋಗೋದಿಲ್ಲ, ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ರಿಟೈನ್ಡ್ ಕ್ಯಾಶ್ ಕ್ಯಾನ್ ಬಿ ಇನ್ವೆಸ್ಟೆಡ್ ಇನ್ ಫ್ಯೂಚರ್ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್. ರಿಟೈನ್ ಮಾಡಿರ್ತಕ್ಕಂಥ ಪ್ರಾಫಿಟ್ನ ಅಥವಾ ಡಿವಿಡೆಂಡ್ ಅಮೌಂಟ್ನ ನಾವೇನು ಮಾಡೋದು, ಫ್ಯೂಚರ್ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದ ಕಂಪನೀಸ್ ನೀಡ್ ನಾಟ್ ಟು ಹ್ಯಾವ್ ಎ ಅಡಿಷ್ನಲ್ ಫಂಡ್ಸ್ ಫಾರ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಕಡೆಯಿಂದ ಕ್ಯಾಶ್ ನಾವು ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗೋಸ್ಕರ ರಿಸೀವ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಇರ್ತಕ್ಕಂಥ ಡಿವಿಡೆಂಡ್ ಅಮೌಂಟ್ನೇ ಫ್ಯೂಚರ್ ಪರ್ಪಸ್ಗೆ ಯೂಸ್ ಮಾಡಬೇಕಾಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಶೇರ್ ಹೋಲ್ಡರ್ಸ್. By the issue of bonus shares, the equity of shareholders in the company increases. ಸೊ ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಫಂಡ್ ಏನಾಗ್ತಾ ಬರುತ್ತೆ, ಜಾಸ್ತಿ ಆಗುತ್ತೆ. ಬೈ ದಿಸ್ ವೇ ದೇ ವಿಲ್ ಗೆಟ್ ಅ ಸ್ಯಾಟಿಸ್ಫ್ಯಾಕ್ಷನ್. ಎಕನಾಮಿಕಲ್ ಇಶ್ಯೂ ಆಫ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ, ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಆಗ್ತಕ್ಕಂಥ ಕಾಸ್ಟ್ ಕಡಿಮೆ ಆಗುತ್ತೆ. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಕಾಲ್ ದ ಅಪ್ಲಿಕೇಶನ್ನ ಕಾಲ್ ಮಾಡಬೇಕು ಅಂತೇನಿಲ್ಲ, ಅಥವಾ ಅಪ್ಲಿಕೇಶನ್ ಕಾಲ್ ಮಾಡಬೇಕಿರ್ತಕ್ಕಂಥ ಪ್ರೊಸೀಜರ್ಸ್ನ ಫಾಲೋ ಆಗಬೇಕು ಅಂತೇನಿಲ್ಲ. ದೆನ್ ಮನಿನ ಕಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಕಾಲು, ಸೆಕೆಂಡ್ ಕಾಲು, ಥರ್ಡ್ ಕಾಲು ಅಂತ ಡಿಫ್ರೆಂಟ್ ಕಾಲ್ಸ್ನ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಈ ರೀತಿ ಇಶ್ಯೂ ಮಾಡಬೇಕಾದ್ರೆ ನಾವು ಇಲ್ಲಿ ಕಾಸ್ಟ್ನ ಕಡಿಮೆ ಮಾಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಕನಾಮಿಕಲ್ ಇಶ್ಯೂ ಆಫ್ ಕ್ಯಾಪಿಟಲೈಸೇಷನ್. ಫೋರ್ತ್ ಪಾಯಿಂಟ್, ಎನ್ಹ್ಯಾನ್ಸ್ ಪ್ರೆಸ್ಟೀಜ್ನ ಇಲ್ಲಿ ಎನ್ಹ್ಯಾನ್ಸ್ ಮಾಡುತ್ತೆ. ಬೈ ಇಶ್ಯೂಯಿಂಗ್ ದ ಬೋನಸ್ ಶೇರ್ಸ್, ಕಂಪನಿ ಕೆನ್ ಇನ್ಕ್ರೀಸ್ ಇಟ್ಸ್ credit standing and its borrowing capacity is gone high in the eyes of lending institution. ಈ ಪಾಯಿಂಟ್ನ ನಾನು ಆಬ್ಜೆಕ್ಟಿವ್ಸಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೇಗೆ ಅಂತೇಳಿದ್ರೆ, ಯಾವಾಗ ಕಂಪನಿಲಿ ಓನರ್ಸ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೋ ಅಥವಾ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೋ ಆಗ ಲಾಂಗ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ ಇನ್ಕ್ರೀಸ್ ಆಗುತ್ತೆ. ಇನ್ ದಟ್ ಕೇಸ್ ಎವ್ರಿ ಲೆಂಡರ್ ವಿಲ್ ಕಮ್ ಫಾರ್ವರ್ಡ್ ಟು ಲೆಂಡ್ ದ ಮನಿ. ಸೊ ಪ್ರತಿಯೊಬ್ಬನು ಲೆಂಡರ್ಸು ಅಥವಾ ಲೋನ್ ಕೊಡ್ತಕ್ಕಂಥವ್ರು ಅಥವಾ ಕ್ರೆಡಿಟ್ ಕೊಡ್ತಕ್ಕಂಥವ್ರು ಎಲ್ಲರೂ ಸಹ ಮುಂದೆ ಬಂದು ನಮ್ಮ ಕಂಪನಿಗೆ ಕ್ರೆಡಿಟ್ನ ಕೊಡ್ತಾರೆ. ಯಾವಾಗ ಅಂತೇಳಿದ್ರೆ, ವೆನ್ ದೆರ್ ಇಸ್ ಎ ಮೋರ್ ಕ್ಯಾಪಿಟಲ್ ಆಫ್ ದ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಜಾಸ್ತಿ ಇರಬೇಕು. ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೋಸ್ಕರ ಒಂದು ರೇಷೋ ಇದೆ, ಡೆಪ್ಟ್ ಈಕ್ವಿಟಿ ರೇಷೋ ಅಂತ ಇದೆ. ಎಕ್ಸ್ಟರ್ನಲ್ ಫಂಡ್ ಎಷ್ಟಿದೆ, ಇಂಟರ್ನಲ್ ಫಂಡ್ ಏನಿದೆ, ಇವೆರಡು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಸಾಲ್ವೆನ್ಸಿ ಪೊಸಿಷನ್ನ, ಲಾಂಗ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ ಚೆಕ್ ಮಾಡ್ತೀವಿ. ಅದಕ್ಕೋಸ್ಕರ ಹೇಳ್ತಿರ್ತಕ್ಕಂಥದ್ದು, ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ ನಮಗೆ ಲೆಂಡರ್ಸು
ಮುಂದೆ ಬಂದು ನಮಗೆ ಲೆಂಡ್ ಮಾಡ್ತಾರೆ ಮನಿನ ಅಂತ. ಫಿಫ್ತ್ ಪಾಯಿಂಟ್, ವೈಡ್ನಿಂಗ್ ದ ಶೇರ್ಸ್ ಆಫ್ ದ ಮಾರ್ಕೆಟ್. ನಾನು ಆಗಲೇ ಈ ಪಾಯಿಂಟು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎ ಕಂಪನಿ ವಿಚ್ ಈಸ್ ಇಂಟ್ರೆಸ್ಟೆಡ್ ಇನ್ ವೈಡ್ನಿಂಗ್ ದ ಓನರ್ಶಿಪ್ ಆಫ್ ದ ಶೇರ್ಸ್ ಮೇ ಇಶ್ಯೂ ದ ಬೋನಸ್ ಶೇರ್ಸ್. ಹೇಗೆ ಅಂತೇಳಿದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಒಂದು ವಿಲ್ಲಿಂಗ್ನೆಸ್ ಇರಬೇಕು. ಯಾವ ಥರ ಅಂತೇಳಿದ್ರೆ ದೇ ಆರ್ ಗೋಯಿಂಗ್ ಟು ಸೆಲ್ ದ ಬೋನಸ್ ಶೇರ್ಸ್. ಬೋನಸ್ ಶೇರ್ಸ್ನ ಸೇಲ್ ಮಾಡೋವಂಥ ವಿಲ್ಲಿಂಗ್ನೆಸ್ ಇದ್ದರೆ ನಮ್ಮ ಕಂಪನಿಯ ಮಾರ್ಕೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂತೇಳಿ ಇದನ್ನು ಸಹ ಆಬ್ಜೆಕ್ಟಿವ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಸಿಕ್ಸ್ತ್ ಪಾಯಿಂಟ್, ಫೈನಾನ್ಸ್ ಫಾರ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್. ಬೈ ಇಶ್ಯೂಯಿಂಗ್ ಬೋನಸ್ ಶೇರ್ಸ್ ದ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಮಾಡರ್ನೈಸೇಷನ್ ಆಫ್ ದ ಕಂಪನಿ ಕ್ಯಾನ್ ಬಿ ಈಸಿಲಿ ಫೈನಾನ್ಸ್ಡ್. ಫ್ಯೂಚರ್ ಪ್ರಾಜೆಕ್ಟ್ಸ್ನ ಅಂಡರ್ಟೇಕನ್ ಮಾಡೋದಕ್ಕೋಸ್ಕರ, ನಮ್ಮ ಬಿಸ್ನೆಸ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಮಗೆ ಫೈನಾನ್ಸ್ ಬೇಕಾಗಿರುತ್ತೆ. ಆ ಫೈನಾನ್ಸ್ನ ನಾವು ಬೇರೆ ಸೋರ್ಸಸ್ಸಿಂದ ಪಡ್ಕೊಳ್ಳೋದ್ರ ಬದಲಾಗಿ ಇರ್ತಕ್ಕಂಥ ಡಿವಿಡೆಂಡ್ ಅಮೌಂಟ್ನ ಶೇರ್ಸ್ನ ಕೊಡೋದ್ರ ಮುಖಾಂತರ ಆ ಅಮೌಂಟ್ ನಮ್ಮಲ್ಲೇ ರಿಟೈನ್ ಮಾಡಿ ಫ್ಯೂಚರ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಸೆವೆಂತ್ ಪಾಯಿಂಟ್, ಕನ್ಸರ್ವೇಷನ್ ಆಫ್ ಕಂಟ್ರೋಲ್. ಸೊ ಮೇಂಟೆನೆನ್ಸ್ ಆಫ್ ಎಕ್ಸಿಸ್ಟಿಂಗ್ ಕಂಟ್ರೋಲ್ ಈಸ್ ಪಾಸಿಬಲ್ ಬೈ ಇಶ್ಯೂಯಿಂಗ್ ಬೋನಸ್ ಶೇರ್ಸ್. ಬೋನಸ್ ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ಕಂಟ್ರೋಲ್ನ ಜಾಸ್ತಿ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಏಯ್ತ್ ಒನ್, ರೆಮಿಡಿ ಫಾರ್ ಅಂಡರ್ ಕ್ಯಾಪಿಟಲೈಸೇಷನ್ ಟು. This is the best remedy for the company which has earning sufficient profit but lack of sufficient cash for the payment of dividends, as that this type of dividend is not paid in the form of cash. ಸೊ ಯಾವ ಕಂಪನಿಲಿ ಕ್ಯಾಶ್ ಅನ್ನೋದು ಕಡಿಮೆ ಇರುತ್ತೋ ಆ ಥರ ಕಂಪನೀಸಲ್ಲಿ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಅಂತ ಕರಿಬೋದಾಗಿದೆ. ಯಾಕೆ ಅಂತೇಳಿದ್ರೆ ಕ್ಯಾಶು ಕಂಪನಿ ಬಿಟ್ಟು ಹೊರಗಡೆ ಹೋಗಲ್ಲ, ನಮ್ಮ ಬಳಿನೇ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡ್ಬೋದಾಗಿದೆ. ಈ 2 ಪಾಯಿಂಟು ಸಹ ಏನಾಗಿದೆ ಅಂತ ಹೇಳಿದ್ರೆ ಅಡ್ವಾಂಟೇಜಸ್ ಟು ದ ಕಂಪನಿಗೆ ಅಡ್ವಾಂಟೇಜಸ್ ಏನಂತ ನೋಡಿದ್ವಿ. ಈಗ ಅಡ್ವಾಂಟೇಜಸ್ ಟು ದ ಇನ್ವೆಸ್ಟರ್ಸ್ಗೆ ಯಾವ ರೀತಿ ಅಡ್ವಾಂಟೇಜಸ್ ನೋಡೋಣ. ಅಡ್ವಾಂಟೇಜಸ್ ಟು ಇನ್ವೆಸ್ಟರ್ಸ್ ಅಂಡ್ ದಟ್ ಫಸ್ಟ್ ಪಾಯಿಂಟ್, ಇಟ್ ಇನ್ಕ್ರೀಸಸ್ ದ ಫ್ಯೂಚರ್ ಡಿವಿಡೆಂಡ್. ದ ಸ್ಟಾಕ್ ಡಿವಿಡೆಂಡ್ ಇನ್ಕ್ರೀಸಸ್ ದ ಟೋಟಲ್ ನಂಬರ್ ಆಫ್ ಶೇರ್ಸ್ ಆಫ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಈಗೇನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವರ ನಂಬರ್ ಆಫ್ ಶೇರ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆಂದರೆ ಇರ್ತಕ್ಕಂಥ ಶೇರ್ಸ್ ಜೊತೆಗೆ ಬೋನಸ್ ಶೇರ್ಸು ಸಹ ಆ್ಯಡ್ ಆಗುತ್ತೆ. ಇದರ ಮುಖಾಂತರ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ದ ಕಂಪನಿ ಕ್ಯಾನ್ ಡಿಕ್ಲೇರ್ ಮೋರ್ ಡಿವಿಡೆಂಡ್ಸ್ ಇನ್ ಫ್ಯೂಚರ್ ಬೈ ಇನ್ವೆಸ್ಟಿಂಗ್ ದ ಅವೈಲಬಲ್ ಕ್ಯಾಶ್ ಇನ್ ದ ಬಿಸ್ನೆಸ್ ವಿತ್ ರೆಗ್ಯುಲರ್ ಡಿವಿಡೆಂಡ್. ಸೊ ಮೊದಲು ಬರ್ತಿರ್ತಕ್ಕಂಥ ಡಿವಿಡೆಂಡು ಪ್ಲಸ್ ಬೋನಸ್ ಶೇರ್ ಜೊತೆಗೆ ಬರ್ತಕ್ಕಂಥ ಡಿವಿಡೆಂಡ್ ಎರಡೂ ಸೇರಿಸಿ ಇಲ್ಲಿ ಎಕ್ಸ್ಟ್ರಾ ಡಿವಿಡೆಂಡ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಟ್ ಈಸ್ ಇನ್ಕ್ರೀಸಸ್ ದ ಫ್ಯೂಚರ್ ಡಿವಿಡೆಂಡ್. ಸೆಕೆಂಡ್ ಪಾಯಿಂಟ್, ಬೋನಸ್ ಶೇರ್ಸ್ ಇನ್ಕ್ರೀಸಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಸ್ಟಾಕ್ ಡಿವಿಡೆಂಡ್ ಈಸ್ ಆಲ್ಸೋ ಆನ್ ಇಂಡಿಕೇಟರ್ ಆಫ್ ದ ಗ್ರೋತ್ ಆಫ್ ದ ಕಂಪನಿ. ಸ್ಟಾಕ್ ಡಿವಿಡೆಂಡ್ ಯಾವಾಗ ಪೇ ಮಾಡ್ತಿದ್ದಾರೋ ಅದು ಏನೋ ಇಂಡಿಕೇಟ್ ಮಾಡುತ್ತೆ ಅಂದರೆ ಗ್ರೋತ್ ಆಫ್ ದ ಕಂಪನಿ ಇಂಡಿಕೇಟ್ ಮಾಡುತ್ತೆ. ಹೇಗೆ ಸರ್ ಅಂತ ಹೇಳಿದ್ರೆ ಅನ್ನೆಸೆಸರಿಯಾಗಿ ನಾವು ಕ್ಯಾಶ್ನ ರಿಟೈನ್ ಮಾಡೋದಿಲ್ಲ. ಸೊ ಕ್ಯಾಶ್ನ ರಿಟೈನ್ ಮಾಡ್ತಿದ್ದೀವಿ ಅಂದರೆ ಫ್ಯೂಚರ್ ಪ್ರಾಜೆಕ್ಟ್ಸ್ನ ಅಂಡರ್ಟೇಕನ್ ಮಾಡೋ ಪರ್ಪಸ್ಗಾಗಿರುತ್ತೆ. ಅಂಡ್ ರಿಸಲ್ಟ್ಸ್ ಇನ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ದ ಶೇರ್ಸ್ ಆಫ್ ದ ಕಂಪನಿ ಆ್ಯಂಡ್ ಹೆನ್ಸ್ ಇನ್ಕ್ರೀಸಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಸೊ ಇನ್ನೊಂದು ರೀತಿ ನೋಡಿದಾಗ ಶೇರ್ಸ್ ಯಾವಾಗ ನಾವು ಜಾಸ್ತಿ ಮಾಡ್ತೀವೋ ಆಗ ನಮ್ಮ ಕಂಪನಿಯ ಶೇರ್ಸು ಜಾಸ್ತಿ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. Results in increase demand for the shares of the company and hence increases the market value of the shares. ಯಾವಾಗ ನಾವು ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತೀವೋ ಆ ಥರ ಕಂಡೀಷನ್ಸಲ್ಲಿ ನಮ್ಮ ಶೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬಿಕಾಸ್ ಇಟ್ ಇನ್ಕ್ರೀಸಸ್ ದ ಪ್ರೆಸ್ಟೀಜಸ್ ಆ್ಯಂಡ್ ಇಮೇಜ್ ಆಫ್ ದ ಕಂಪನಿಯ ಪ್ರೆಸ್ಟೀಜು ಮತ್ತು ಕಂಪನಿಯ ಇಮೇಜ್ ಅನ್ನೋದಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಮುಖಾಂತರ ನಮ್ಮ ಕಂಪನಿಯ ಶೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. When the demand increases, automatically the market value of the shares will increases. Third point, retained proportional ownership for the shareholders. By the issuing the stock dividend, the shareholders retain their proportional ownership of the company as a bonus shares are issued to the existing shareholders. So bonus shares ಯಾರಿಗೆ ಇಶ್ಯೂ ಮಾಡ್ತೀವಿ ಅಂದರೆ ಓನ್ಲಿ ಟು ದ ಎಕ್ಸಿಸ್ಟಿಂಗ್ shareholders. ಸೊ ನಾವು ಇರ್ತಕ್ಕಂಥ ಶೇರ್ ಹೋಲ್ಡರ್ಸ್ಗೆ ಮಾತ್ರನೇ ಶೇರ್ಸ್ನ ಅಡಿಷ್ನಲ್ ಶೇರ್ಸ್ ಅಂತ ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತೀವಿ. ಹಾಗಾದರೆ ಇಲ್ಲಿ ಓನರ್ಶಿಪ್ ಅನ್ನೋದು ಸ್ಪ್ಲಿಟ್ ಆಗೋದಿಲ್ಲ. ಓನರ್ಶಿಪ್ಪು ಯಾರ ಹತ್ರ ಇರುತ್ತೋ ಅವ್ರ ಹತ್ರನೇ ಇರುತ್ತೆ. ಯಾಕೆ ಅಂದರೆ ಶೇರ್ಸ್ ಅನ್ನೋದು ಇರ್ತಕ್ಕಂಥ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ಬೇರೆಯವ್ರಿಗೆ ಕೊಟ್ಟಿದ್ರೆ ಶೇರ್ಸ್ ಅನ್ನೋದು ಸ್ಪ್ಲಿಟ್ ಆಗ್ತಿತ್ತು, ದೆನ್ ಓನರ್ಶಿಪ್ಪು ಸಹ ಸ್ಪ್ಲಿಟ್ ಆಗ್ತಿತ್ತು. ಈಗ ಇಶ್ಯೂ ಮಾಡ್ತಿರ್ತಕ್ಕಂಥದ್ದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ಓನರ್ಶಿಪ್ಸ್ ಅನ್ನೋದು ಅವರ ಹ್ಯಾಂಡಲ್ಲೇ ಇರುತ್ತೆ. ಸೊ ಬೇರೆಯವ್ರಿಗೆ ಹೋಗೋದಿಲ್ಲ. ದೆನ್ ಟ್ಯಾಕ್ಸ್ ಬೆನಿಫಿಟ್ಸ್. Dividend income is included in the income of the shareholders and they will be liable for the payment of tax. Dividend declaration ಮಾಡ್ತಿದ್ದೀವಿ ಅಂದರೆ ಸೊ ಇನ್ ದಟ್ ಕೇಸಸ್ ಟ್ಯಾಕ್ಸ್ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ.
But in case of the bonus shares, they do not have to pay tax. ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವರು ಟ್ಯಾಕ್ಸ್ನ ಪೇ ಮಾಡೋ ಅವಶ್ಯಕತೆ ಬರೋದಿಲ್ಲ. ಫರ್ದರ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ ವೆನ್ ದೇ ಸೋಲ್ಡ್ ಬೋನಸ್ ಶೇರ್ಸ್. ಅವ್ರು ಯಾವಾಗ ಪೇ ಮಾಡಬೇಕಾಗತ್ತಾರೆ? ಬೋನಸ್ ಶೇರ್ಸ್ನ ಸೇಲ್ ಮಾಡಿದಾಗ. ಬಟ್ ಮೊದಲು ಇನ್ಕಮ್ ಟ್ಯಾಕ್ಸ್ ರೇಟ್ಗೂ ಮತ್ತು ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೇಟ್ಗೂ ಕಂಪೇರ್ ಮಾಡ್ತಾ ಹೋದಾಗ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೇಟ್ ಅನ್ನೋದು ಕಡಿಮೆ ಇರುತ್ತೆ ವೆನ್ ವಿ ಕಂಪೇರ್ ಟು ದ ಡಿವಿಡೆಂಡ್ ಟ್ಯಾಕ್ಸ್ ರೇಟ್. ಸೊ ಅದಕ್ಕೋಸ್ಕರ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ. ಇನ್ಕ್ರೀಸಸ್ ಇನ್ಕಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಇಫ್ ದ ಕಂಪನಿ ಕ್ಯಾನ್ ಮೇಂಟೈನ್ ದ ಸೇಮ್ ರೇಟ್ ಆಫ್ ಡಿವಿಡೆಂಡ್ ಆಸ್ ಬಿಫೋರ್ ಆನ್ ದ ಇನ್ಕ್ರೀಸ್ಡ್ ಕ್ಯಾಪಿಟಲ್ ಆಲ್ಸೋ ದ ಶೇರ್ ಹೋಲ್ಡರ್ಸ್ ಇನ್ಕಮ್ ವಿಲ್ ಇನ್ಕ್ರೀಸಸ್. ಸೊ ಅಟ್ ಪ್ರೆಸೆಂಟ್ ನಾವೇನು ಡಿವಿಡೆಂಡ್ಸ್ ರೇಟ್ನ ಡಿಕ್ಲೇರ್ ಮಾಡ್ತಿದ್ದೀವಿ, ಸೇಮ್ ಡಿವಿಡೆಂಡ್ ರೇಟ್ಸ್ನ ಡಿಕ್ಲೇರ್ ಮಾಡಿದ್ರೆ ಇನ್ ಫ್ಯೂಚರ್ ಇನ್ಕಮ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ವೆನ್ ದೇರ್ ಇಸ್ ಅ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಯಿತು, ಈಗ ಡಿವಿಡೆಂಡ್ ರೇಟು 3 rupees ಪರ್ ಶೇರ್ ಅಂತ ತಿಳ್ಕೊಳ್ಳೋಣ. ದೆನ್ ಇವಾಗ ಇರ್ತಕ್ಕಂಥ ಶೇರ್ಸ್ಗೂ ನೆಕ್ಸ್ಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗಿರುತ್ತೆ, ಆವಾಗ 3 rupees ಪರ್ ಶೇರ್ ಅಂತ ತೊಗೊಂಡಾಗ ನಮಗೆ ಇಲ್ಲಿ ಡಿವಿಡೆಂಡ್ ಅನ್ನೋದು ಜಾಸ್ತಿ ಬರುತ್ತೆ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಶೇರ್ಸ್ ವೆನ್ ವಿ ಇಸ್ ಕಂಪೇರ್ ಟು ಬಿಫೋರ್ ಒನ್. ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ದ ಶೇರ್ಸ್. ನಮ್ಮ ಶೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ವೆನ್ ಅ ಕಂಪನಿ ಇಶ್ಯೂಸ್ ಬೋನಸ್ ಶೇರ್ಸ್ ಇಟ್ಸ್ ಇಮೇಜ್ ಇನ್ಕ್ರೀಸಸ್. ನಮ್ಮ ಕಂಪನಿ ಯಾವಾಗ ಬೋನಸ್ ಶೇರ್ಸ್ನ ಇಶ್ಯೂ ಮಾಡುತ್ತೋ ಇನ್ ದಟ್ ಕೇಸಸ್ ಅವರ್ ಗುಡ್ ವಿಲ್ ಆರ್ ಅನ್ ಇಮೇಜ್ ವಿಲ್ ಇನ್ಕ್ರೀಸಸ್. ನಮ್ಮ ಕಂಪನಿಯ ಗುಡ್ ವಿಲ್ಲು ಅಥವಾ ಇಮೇಜ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರ ಮುಖಾಂತರ ನಮ್ಮ ಕಂಪನಿಯ ಶೇರ್ಸ್ಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಆಲ್ ದ ಇನ್ವೆಸ್ಟರ್ಸ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ಆಫ್ ಅವರ್ ಕಂಪನಿ. ನಮ್ಮ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಸಹ ಅಟ್ರಾಕ್ಟ್ ಆಗ್ತಾರೆ. Next one, marketability of the shares is increased. When the company issues bonus shares, the marketability of its shares is increases. ಸೊ ಯಾವಾಗ ನಮ್ಮ ಶೇರ್ಸು ಬೋನಸ್ ಶೇರ್ಸ್ ನಮ್ಮ ಕಂಪನಿ ಇಶ್ಯೂ ಮಾಡುತ್ತೆ ಶೇರ್ ಹೋಲ್ಡರ್ಸ್ಗೆ, ನಮ್ಮ ಮಾರ್ಕೆಟಲ್ಲಿ ಎಬಿಲಿಟಿ ಜಾಸ್ತಿ ಹೋಗ್ತಾ ಹೋಗುತ್ತೆ. ಯಾಕೆಂದರೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಶೇರ್ಸ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದರ ಮುಖಾಂತರ ಶೇರ್ ಹೋಲ್ಡರ್ಸು ಬೆನಿಫಿಟ್ ಆಗ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಫಾರ್ ದ ಇನ್ವೆಸ್ಟರ್ಸ್.